ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ನಮ್ಮ ಹೀರೋ ಹತ್ರ ಬಂದೆ. ನಮ್ಮ ಹೀರೋ ಈ ಥರ ನೈಲೆಂಟ ನಿಂತಿದ್ದ. ನಮ್ಮ ಹೀರೋನ ತೆಗ್ದು ಹೊರಗಡೆ ಹಾಕ್ಬಿಟ್ಟು ಸ್ವಲ್ಪ ವಾರ್ನ್ ಮಾಡ್ರಿ ಅಂತ ಗಾಡಿನ ಸ್ಟಾರ್ಟ್ ಮಾಡಿದೆ. ನಮ್ಮ ಹೀರೋರು ಕೂಡ ಒಂದೇ ಕಿಕ್ಕೆ ಸ್ಟಾರ್ಟ್ ಆಗಿ ಗುರು 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 ಅಂತ ನಿಂತಿದ್ದ. ಗಾಡಿ ಎಲ್ಲ ವಾರ್ಮ್ ಆದ್ಮೇಲೆ ನಮ್ಮ ಹೀರೋನ ಕರ್ಕೊಂಡು ಹೊಲ್ದತ್ರ ಹೋಗೋಣ ಅಂತ ಹೊಂಟೆ. ಸುತ್ತ ಮೇಲೆ ಆಕಾಶ ನೋಡಿದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಖತ್ತಾಗಿತ್ತು. ಸೊ ಬೆಳಗ್ಗೆನೆ ಬಂದ ತಕ್ಷಣ ಸೂರ್ಯಜಿ ಹೆವಿ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಬೆಳಗ್ಗೆ 6:30 ಎಷ್ಟು ಬ್ರೇಕ್ಫಾಸ್ಟ್ ಬೆಳಗ್ಗೆ 12 ಗಂಟೆ ಬಿಸಿಲು ಹೊರಗಂಗೆ ಸೂರ್ಯೋದಯ ಸರಿಯಾಗಿ ಹಾಕೊಂಡು ರುಬ್ತಾ ಇದ್ರು. ಸೊ ಸೂರ್ಯ ಒಂದು ನಮಸ್ಕಾರ ಹಾಕ್ಕೊಂಡು ಸ್ವಲ್ಪ ಕರುಣೆ ತೋರಪ್ಪ ಅಂತ ಸೂರ್ಯನ ಬೇಡ್ಕೊಂಡು ಹಾಗೆ ಹೊಲ್ದತ್ರ ಬಂದಿದ್ದೀನಿ. ಕೊನೆಗೂ ಮನೆಯಿಂದ ಟೀ ಎತ್ಕೊಂಬಂದು ಕೊಟ್ಟರು. ಟೀನ ಸೊರಕ್ ಅಂತ ಎಳೆಯೋಕೆ ಸ್ಟಾರ್ಟ್ ಮಾಡಿದೆ. ನನ್ನ ಜೊತೆ ನಮ್ಮ ಹೂವು ಬಂದಿದ್ದವರೆಲ್ಲ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೆಲ್ಲ ಒಂದು ರೌಂಡ್ ಮುಗಿಸಿದ್ಮೇಲೆ ವೆದರ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗೋಯ್ತು. ಸೂರ್ಯಜಿಗೆ ಬೇಡ್ಕೊಂಡದ್ದು ವರ್ಕೌಟ್ ಆಯಿತು. ಸಡನ್ಲಿ ಮೋಡಲ್ಲೆಲ್ಲ ಬಂದು ಹೆವಿ ಬಿಸಿಲು ಹೊಡಿತಾ ಇದ್ದ ವಾತಾವರಣ ಚಳಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಜಸ್ಟ್ 1/4 ಗಂಟೆಲೆ ವೆದರ್ ಯಾವ ರೀತಿ ಚೇಂಜ್ ಆಗೋಯ್ತು. ಇನ್ನೇನೋ ಅಂದ್ಬಿಟ್ಟು ಅಂತೂ ಇಂತೂ ಬಂದೆ. ವೆದರ್ ಮಾತ್ರ ಹೆವಿ ಸೈಕಾಗಿ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಯಾವ ರೀತಿ ವೆದರ್ ಸಖತ್ತಾಗಿದೆ ಅಂತ. ಟೈಮ್ ಹೋಯ್ತಾ ನಾಷ್ಟ ಮಾಡೋ ಟೈಮ್ ಆಯಿತು. ಎಲ್ಲರೂ ಬಂದು ಎಲ್ಲರ ಜೊತೆಗೆ ನಾಷ್ಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಒಂದಷ್ಟೊತ್ತು ನಾಷ್ಟ ಮಾಡಿದ್ಮೇಲೆ ಮತ್ತೆ ಹೋಗೋಕೆ ಹೋದ. ಸೂರ್ಯಜಿ ಸಡನ್ಲಿ ಕಂಡುಬಿಟ್ಬಿಟ್ರು. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಹೊಲದ ಹತ್ರ ಬಂದು ಇಲ್ಲಿ ರಾಗಿನ ನೋಡೋಕೆ ಅಂತ. ನೋಡಿ ರಾಗಿ ಮಾತ್ರ ಸಖತ್ತಾಗಿ ಬೆಳೆದಿತ್ತು. ಈ ಕಡೆ ಬಾಳೆಗೆಲ್ಲ ಸ್ವಲ್ಪ ಲೈಟಾಗಿ ರೋಗ ಸ್ಟಾರ್ಟ್ ಆಗಿತ್ತು. ಅಲ್ಲಿ ನಮ್ಮ ಆರ್ಗ್ಯಾನಿಕ್ ಔಷಧಿ ಕೂಡ ತಯಾರಾಗ್ತಾಯಿತ್ತು. ಇಲ್ಲಿ ನೋಡಿ ಆರ್ಗ್ಯಾನಿಕ್ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಇನ್ನೇನು ಮನೆ ಕಡೆ ಹೋಗೋಣ ಅಂತ ಹೋಗ್ತಿದ್ದೆ. ಇಲ್ಲಿ ನೋಡಿ ಈ ರೀತಿ ತಯಾರಾಗುತ್ತೆ ನಮ್ಮ ಆರ್ಗ್ಯಾನಿಕ್ ಗೊಬ್ಬರ. ಅದನ್ನು ನಾವು ನೋಡಿಕೊಂಡು ಹಾಗೆ ಈ ಕಡೆ ಮುಂದೆ ಬಂದೆ. ಒಂದಷ್ಟು ರಾಗಿ ಪೈರುಗಳು ಹತ್ರ ಒಂದು ದಾಳಿಂಬೆ ಗಿಡ ಇತ್ತು. ಏನಾದರೂ ದಾಳಿಂಬೆ ಗಿಡ ಆಯಿತಾ ಅಂತ ನೋಡಿದೆ. ದಾಳಿಂಬೆ ಹಣ್ಣಂತೂ ಇಲ್ಲ. ಹಂಗನ್ಬಿಟ್ಟು ಹಾಗೆ ಮುಂದೆ ಬಂದೆ. ಇದು ಮಾವಿನ ಸಸಿ ನೋಡಿಕೊಂಡು ಹಾಗೆ ಕೆಳಗಡೆ ಪಾತಿಲಿ ಏನಾದರೂ ಆಗಿದೆಯಾ ಅಂತ ಒಂದು ರೌಂಡ್ ಹೊಡೆದೆ. ಈ ಕಡೆ ಕಡ್ಡಿ ತೋಟ ಇತ್ತು, ಅಲ್ಲಿ ತೆಂಗಿನ ಸಸಿ ಎಲ್ಲ ಇತ್ತು. ಕೊನೆಗೆ ಮನೆ ಕಡೆ ಬಂದೆ. ನಮ್ಮ ಸೀಮೆಣ್ಣೆ ಪೂಜೆ ಕುಣಿತದಲ್ಲಿ ಬ್ಯುಸಿ ಇದ್ದ. ಸೊ ಚೆನ್ನಾಗಿ ಕುಣಿತವನೆ ಅಂತ ಒಂದು ರೌಂಡ್ ನೋಡುವ ಅಂತ ನೋಡ್ತಾ ಇದ್ದೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಏನು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗ್ರೇಟ್ ಡೇ.